ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಬಿಡುಗಡೆ ದಿನಾಂಕದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ. ಹೌದು, ಈ ಜಿಲ್ಲೆಗಳಿಗೆ ಮೊದಲು ಜಮಾ ಆಗಲಿದೆ. ಹೌದು, ಹಾಗಾದ್ರೆ ಯಾವ ಜಿಲ್ಲೆಗೆ ಜಮಾ ಆಗಲಿದೆ, ಎಷ್ಟು ಜಮಾ ಆಗಲಿದೆ, ಯಾವಾಗ ಜಮಾ ಆಗಲಿದೆ ಎಲ್ಲವನ್ನು ಕೂಡ ನಾನು ಒಂದೊಂದಾಗಿ ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ರೈತ ಬಾಂಧವರಿಗೆ ಅದರಲ್ಲೂ ಕೂಡ ಪಿಎಂ ಕಿಸಾನ್ ಯೋಜನೆ ಅಡಿ ಹಣ ಪಡಿತಾ ಇರೋ ಅನ್ನದಾತರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಹೌದು ವೀಕ್ಷಕರೇ, ಈಗಾಗಲೇ 22ನೇ ಕಂತಿನ ಹಣ ತಗೊಂಡು ಈಗ 23ನೇ ಕಂತಿನ 2,000 ರೂಪಾಯಿಗಾಗಿ ಕಾಯ್ತಾ ಇರೋ ನಮ್ಮ ರಾಜ್ಯದ ಹಾಗೂ ದೇಶದ ಮೂಲೆಯ ರೈತರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಹಾಕೋ ಯೋಜನೆಯಲ್ಲಿ ಈ ಬಾರಿ ಕೇಂದ್ರ ಸರ್ಕಾರ ಕೆಲವೊಂದು ಮಹತ್ವದ ಬದಲಾವಣೆಗಳನ್ನ ಮಾಡಿದೆ. ಈ ಬಾರಿ ಹಣ ನಿಮ್ಮ ಅಕೌಂಟ್ಗೆ ಬೀಳಬೇಕು ಅಂತಂದ್ರೆ ಗೌರ್ಮೆಂಟ್ ಕೊಟ್ಟಿರೋ ಕೆಲವು ಕಟ್ಟುನಿಟ್ಟಿನ ರೂಲ್ಸ್ ಅನ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಹೌದು, ಆ ರೂಲ್ಸ್ ಏನಪ್ಪಾ ಅಂತಂದ್ರೆ ಯಾರಿಗೆಲ್ಲ ಈ ಬಾರಿ ದುಡ್ಡು ಬರುತ್ತೆ, ಯಾರಿಗೆಲ್ಲ ಬರಲ್ಲ, ಹೊಸದಾಗಿ ಅಪ್ಲೈ ಮಾಡಬಹುದಾ, ಹೇಗೆ ಎಲ್ಲದರ ಬಗ್ಗೆ ಕೂಡ ನಾನು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮ ಜಿಲ್ಲೆಗೆ ಜಮಾ ಆಗಿದೆಯಾ, ಇಲ್ಲಿವರೆಗೆ ಎಷ್ಟು ಕಂತುಗಳು ಜಮಾ ಆಗಿವೆ ಒಂದ್ಸಾರಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವೀಕ್ಷಕರೇ ಗಮನವಿಟ್ಟು ಕೇಳಿ, ಈ ಬಾರಿ ನೀವು 23ನೇ ಕಂತಿನ ದುಡ್ಡು ಪಡಿಬೇಕು ಅಂತಂದ್ರೆ ಸೆಂಟ್ರಲ್ ಫಾರ್ಮರ್ ಐಡಿ ಕಡ್ಡಾಯವಾಗಿ ಪೂರ್ಣಗೊಳಿಸಲೇಬೇಕು, ಅಂದ್ರೆ FID. ಹೌದು, ಕಳೆದ 22ನೇ ಕಂತಿನಲ್ಲೂ ಕೂಡ ಇದನ್ನೇ ಹೇಳಿದ್ರು, ಆದ್ರೆ ರೈತರ ಹಿತದೃಷ್ಟಿಯಿಂದ ಸ್ವಲ್ಪ ಸಡಿಲಿಕೆ ಮಾಡಿದ್ರು. ಆದ್ರೆ ಈ ಬಾರಿ ಆ ತರ ಆಗಲ್ಲ. ನೀವು ಈ ಸೆಂಟ್ರಲ್ ಫಾರ್ಮರ್ ಐಡಿ ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಖಾತೆಗೆ ದುಡ್ಡು ಬರೋದು ಬಹುತೇಕ ಡೌಟ್ ಆಗಿದೆ. ಹೌದು, ಅಥವಾ ಪೂರ್ತಿಯಾಗಿ ಸ್ಟಾಪ್ ಆಗುವ ಸಾಧ್ಯತೆ ಇರುತ್ತೆ. ಯಾಕೆ ಇಷ್ಟು ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಗೊತ್ತಾ? ಬಹಳ ಜನ ನಕಲಿ ದಾಖಲೆ ಕೊಟ್ಟು ಒಂದಕ್ಕಿಂತ ಹೆಚ್ಚು ಕಡೆ ದುಡ್ಡು ತಗೋತಾ ಇರೋ ಅಕ್ರಮಗಳನ್ನ ತಡೆಯೋಕೆ ಸರ್ಕಾರ ಈ ಪ್ಲಾನ್ ಮಾಡಿದೆ. ಅದರ ಜೊತೆಗೆ 5 ಎಕರೆಗಿಂತ ಹೆಚ್ಚು ಜಮೀನು ಇರೋ ದೊಡ್ಡ ಭೂಮಿ ಮಾಲೀಕರಿಗೆ ಈ ಹಣ ಸಿಗಲ್ಲ. ಯಾಕಂದ್ರೆ ಇದು ಕೇವಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗಾಗಿ ಮಾಡಿರೋ ಯೋಜನೆ ಆಗಿದೆ. ಹಾಗೇನೆ ಭೂ ಕಬಳಿಕೆ ಮಾಡಿರೋ ಜಮೀನಿನ ದಾಖಲೆ ಕೊಟ್ಟವರಿಗೆ ಹಣ ಕಟ್ ಆಗುತ್ತೆ. ಯಾರ ಬ್ಯಾಂಕ್ ಖಾತೆಗೆ ಹಣ ಆಧಾರ್ ಲಿಂಕ್ ಆಗಿಲ್ವೋ, ಯಾರು KYC ಮಾಡಿಸಿಲ್ವೋ ಅವರಿಗೂ ಕೂಡ ಈ ಬಾರಿ ಶಾಕ್ ಆದಿದೆ. ಸೊ ಆದಷ್ಟು ಬೇಗ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಇದುವರೆಗೆ PM ಕಿಸಾನ್ಗೆ ಅಪ್ಲೈ ಮಾಡೇ ಇಲ್ವೋ ಅಂತ ಹೊಸ ರೈತರು ಕೂಡ ಒಂದು ಗುಡ್ ನ್ಯೂಸ್ ಇದೆ. ನೀವೀಗ ಹೊಸದಾಗಿ ಅಪ್ಲಿಕೇಶನ್ ಹಾಕಬಹುದು. ನೀವು ಮಾಡಬೇಕಾಗಿರೋದು ಇಷ್ಟೇ, PM ಕಿಸಾನ್ ಅಧಿಕೃತ ಪೋರ್ಟಲ್ಗೆ ಹೋಗಿ ಅಲ್ಲಿ ಫಾರ್ಮರ್ ಕಾರಲ್ಲಿ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ನಿಮ್ಮ ಆಧಾರ್ ಕಾರ್ಡ್, ಮೊಬೈಲ್ ನಂಬರ್ ಮತ್ತು ಜಮೀನಿನ ಪಹಣಿ ಇಟ್ಕೊಂಡು ಸುಲಭವಾಗಿ ನೀವೇ ಅಪ್ಲೈ ಮಾಡ್ಕೊಳ್ಬಹುದು. ಇನ್ನು 23ನೇ ಕಂತಿನ ದುಡ್ಡು ಯಾವಾಗ ಬರುತ್ತೆ? ಹೌದು, ಈಗ ಎಲ್ಲರ ತಲೆಯಲ್ಲಿರೋ ಬಹುಮುಖ್ಯವಾದ ಪ್ರಶ್ನೆಗೆ ಬರೋಣ. ಅದೇನಪ್ಪ ಅಂತಂದ್ರೆ 23ನೇ ಕಂತಿನ ದುಡ್ಡು ಯಾವಾಗ ಬರುತ್ತೆ ಅಂತ. ಹೌದು, ಇದರ ಬಗ್ಗೆ ಕೇಂದ್ರದ ಹೊಸ ಕೃಷಿ ಸಚಿವರಾದ ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಒಂದು ಭರ್ಜರಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇದೇ ಜೂನ್ 15ನೇ ತಾರೀಕಿನಿಂದ ದೇಶಾದ್ಯಂತ PM ಕಿಸಾನ್ 23ನೇ ಕಂತಿನ ಹಣ ನೇರವಾಗಿ ರೈತರ ಖಾತೆಗೆ ಜಮಾ ಆಗಲಿದೆ ಎಂದು ತಿಳಿಸಲಾಗಿದೆ. ಇದರಲ್ಲಿ ನ್ಯಾಚುರೇಷನ್ ಡ್ರೈವ್ ಅನ್ನೋ ಒಂದು ವಿಶೇಷ ಅಭಿಯಾನ ಶುರುವಾಗ್ತಾ ಇದೆ. ಇದು ಸರಿಸುಮಾರು 10 ರಿಂದ 12 ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತೆ. ಅಂದ್ರೆ ಯಾರಿಗೆಲ್ಲ ದುಡ್ಡು ಬರೋದರಲ್ಲಿ ತಾಂತ್ರಿಕ ಸಮಸ್ಯೆಗಳಿವೆಯೋ ಅವರೆಲ್ಲ 10 ರಿಂದ 12 ದಿನಗಳಲ್ಲಿ ತಮ್ಮ ಕೆಲಸಕ್ಕನ್ನ ಕ್ಲಿಯರ್ ಮಾಡ್ಕೋಬಹುದು. 10 ರಿಂದ 12 ದಿನದ ಡ್ರೈವ್ ಮುಗಿದ ತಕ್ಷಣ ಅಂದ್ರೆ ಜೂನ್ 20ರ ನಂತರ ಯಾವುದೇ ಕ್ಷಣದಲ್ಲಾದ್ರೂ ರೈತರ ಖಾತೆಗೆ ನೇರವಾಗಿ ನಗದು ಜಮಾವಣೆ ಪ್ರಕ್ರಿಯೆ ಶುರುವಾಗುತ್ತೆ. ಜೂನ್ ತಿಂಗಳ ಕೊನೆಯ ವಾರದ ಒಳಗಡೆ ಪ್ರತಿಯೊಬ್ಬ ಅರ್ಹ ರೈತರು ಅಕೌಂಟ್ಗೂ ಕಡ್ಡಾಯವಾಗಿ 2,000 ರೂಪಾಯಿ ಜಮಾ ಆಗಲಿದೆ ಅಂತ ಸ್ಪಷ್ಟವಾಗಿದೆ. ಇನ್ನೊಂದು ಭರ್ಜರಿ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಯಾರಿಗೆಲ್ಲ ತಾಂತ್ರಿಕ ದೋಷಗಳಿಂದ ಕಳೆದ 22ನೇ ಕಂತಿನ ಹಣ ಬಂದಿರಲಿಲ್ವೋ ಅವರು ಈಗ ಬರುವ ಜೂನ್ 15 ನ್ಯಾಚುರಲ್ ಡ್ರೈವ್ ನಲ್ಲಿ ತಮ್ಮ ದಾಖಲೆ ಸರಿಪಡಿಸಿಕೊಂಡ್ರೆ ಅವರಿಗೆ ಹೋದ ಬಾರಿಯೂ ಬಾಕಿ ಹಣ ಮತ್ತು ಈ ಬಾರಿಯ 23ನೇ ಕಂತಿನ ಹಣ ಎರಡೂ ಒಟ್ಟಿಗೆ ಜಮಾ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ರೈತ ಬಾಂಧವರೇ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ತಕ್ಷಣ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ CSC ಸೆಂಟರ್ಗೆ ಭೇಟಿ ನೀಡಿ ನಿಮ್ಮ KYC ಹಾಗೂ ಸೆಂಟ್ರಲ್ ಫಾರ್ಮರ್ ID ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ.
ಜೂನ್ 15ರ ನಂತರ ಈ ಅವಕಾಶ ಸದುಪಯೋಗ ಪಡೆದುಕೊಂಡು ನಿಮ್ಮ ಅಕೌಂಟ್ಗೆ ವಿಳಂಬವಿಲ್ಲದೆ ಹಣ ಬರೋ ಹಾಗೆ ಮಾಡ್ಕೊಳ್ಳಿ. ಇನ್ನು ರೈತರಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಹೌದು, ಅದಕ್ಕೆ ಒಂದೊಂದಾಗಿ ಉತ್ತರ ಕೊಡ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಹೋದ ಬಾರಿ ನಮಗೆ ದುಡ್ಡು ಬಂದಿಲ್ಲ, ಈ ಬಾರಿ ಬರುತ್ತಾ? ಹೌದು, ಖಂಡಿತ ಬರುವ ಸಾಧ್ಯತೆ ಇದೆ. ಜೂನ್ 15ರಿಂದ ಶುರುವಾಗುವ ನ್ಯಾಚುರಲ್ ಡ್ರೈವ್ ನಲ್ಲಿ ನೀವು ನಿಮ್ಮ KYC ಅಥವಾ ಆಧಾರ್ ಲಿಂಕ್ ಸಮಸ್ಯೆನ ಸರಿಪಡಿಸಿದ್ರೆ ಹೋದ ಬಾರಿಯು 2,000 ರೂಪಾಯಿ ಮತ್ತು ಈ ಬಾರಿಯ 2,000 ಸೇರಿ ಒಟ್ಟು 4,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುವ ಅವಕಾಶವಿದೆ. ಇನ್ನು ಎರಡನೇದಾಗಿ, ಈ ಸೆಂಟ್ರಲ್ ಫಾರ್ಮರ್ ಐಡಿ ಅಂದ್ರೆ ಏನು, ಇದನ್ನ ಎಲ್ಲಿ ಮಾಡಿಸಬೇಕು? ಹೌದು, ಇದಕ್ಕೆ ಉತ್ತರ ಇಲ್ಲಿದೆ. ಇದೊಂದು ರೀತಿಯಲ್ಲಿ ನಿಮ್ಮ ಕೃಷಿ ಭೂಮಿಯ ಡಿಜಿಟಲ್ ಗುರುತಿನ ಚೀಟಿ ಆಗಿದೆ. ಇದು ಕಡ್ಡಾಯವಾಗಿದೆ. ನೀವು ನಿಮ್ಮ ಹತ್ತಿರದ ಕಾಮನ್ ಸರ್ವಿಸ್ ಸೆಂಟರ್ ಅಂದ್ರೆ CSC ಕೇಂದ್ರದಲ್ಲಿ ಹೋಗಿ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಇದನ್ನ ನೀವು ಮಾಡಿಸ್ಕೋಬಹುದು. ಇನ್ನು ಮೂರನೇ ಪ್ರಶ್ನೆ, ಹೊಸದಾಗಿ ಜಮೀನು ತಗೊಂಡವರು ಈ ಯೋಜನೆಗೆ ಅಪ್ಲೈ ಮಾಡಬಹುದಾ? ಹೌದು, ಖಂಡಿತ. ನೀವು 5 ಎಕರೆಗಿಂತ ಕಡಿಮೆ ಜಮೀನು ಹೊಂದಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಹಣಿ ಹಿಡಿದುಕೊಂಡು ನೀವು PM ಕಿಸಾನ್ ಪೋರ್ಟಲ್ನಲ್ಲಿರುವ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಮೂಲಕ ನೀವು ಅರ್ಜಿಯನ್ನು ಹಾಕಬಹುದು. ಇನ್ನು ನಾಲ್ಕನೇದಾಗಿ, ಗಂಡ ಹೆಂಡತಿ ಇಬ್ಬರ ಹೆಸರಲ್ಲೂ ಜಮೀನಿದ್ರೆ ಇಬ್ಬರಿಗೂ ದುಡ್ಡು ಬರುತ್ತಾ? ಉತ್ತರ ಇಲ್ಲಿದೆ. ಇಲ್ಲ, ನಿಯಮಗಳ ಪ್ರಕಾರ ಒಂದೇ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಯೋಜನೆ ಲಾಭ ಸಿಗುತ್ತೆ. ಇಬ್ಬರು ತೆಗೆದುಕೊಂಡ್ರೆ ಮುಂದೆ ಹಣ ವಾಪಸ್ ಕಟ್ಟಬೇಕಾಗುತ್ತೆ. ನಿಮಗೆ ಇನ್ನೂ ಯಾವುದಾದ್ರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನ ಕೊಡ್ತೇನೆ. ರೈತ ಬಂದವರೇ, ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ಕೋಬೇಡಿ. ತಕ್ಷಣ ನಿಮ್ಮ ಹತ್ತಿರದ CSC ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಿ. ನಿಮ್ಮ KYC ಹಾಗೂ ಸೆಂಟ್ರಲ್ ಫಾರ್ಮರ್ ಐಡಿಯನ್ನ ಸ್ಟೇಟಸ್ ಅನ್ನ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಜೂನ್ 15ರ ನಂತರ ಈ ಅವಕಾಶ ಸದುಪಯೋಗ ಪಡೆದುಕೊಂಡು ನಿಮ್ಮ ಅಕೌಂಟ್ಗೆ ವಿಳಂಬವಿಲ್ಲದೆ ಹಣ ಬರೋ ಹಾಗೆ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ PM ಕಿಸಾನ್ ಬಿಗ್ ಅಪ್ಡೇಟ್ ಆಗಿದೆ. ಇದೇ ತರಹದ ನಿಖರವಾದ ಹಾಗೂ ಅಪ್ಪಟ ಹಳ್ಳಿ ಸುದ್ದಿಗಾಗಿ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಎಲ್ಲ ರೈತ ಮಿತ್ರರು ಕೂಡ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಅನ್ನ ನೋಡ್ತಾ ಇರಿ. ಹಾಗೆ ನೀವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಊರಿನಲ್ಲಿರುವ ಎಲ್ಲ ಗ್ರೂಪ್ಗಳಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಕೂಡ ಉಪಯೋಗವಾಗುತ್ತೆ. ನಮಸ್ಕಾರ. ಮತ್ತೆ ಯಾವುದಾದ್ರೂ ಮಾಹಿತಿ ಬೇಕಿದ್ದಲ್ಲಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೇನೆ. ನಮಸ್ಕಾರ.